ಬೆಂಗಳೂರು ಕೇಂದ್ರೀಯ ವಿಶ್ವವಿದ್ಯಾಲಯದ BA-BSc ಪದವಿಯ 3ನೇ ಸೆಮಿಸ್ಟರ್ನ ಸಂಸ್ಕೃತ ವಿಭಾಗದ ವಿದ್ಯಾರ್ಥಿನಿಯರಿಗೆಲ್ಲ ಸ್ವಾಗತ. ಈಗ ನಾವು 6ನೆಯ ಅವಧಿಯನ್ನು ಪ್ರಾರಂಭ ಮಾಡೋಣ. ಮನುಸ್ಮೃತಿಯ 7ನೆಯ ಅಧ್ಯಾಯದ ರಾಜಧರ್ಮದಲ್ಲಿ 7ರಿಂದ 12 ಶ್ಲೋಕಗಳ ಅಭ್ಯಾಸವನ್ನು ನಾವು ಇಂದು ಮಾಡೋಣ. ನಾವು ಹಿಂದಿನ ಅವಧಿಯಲ್ಲಿ ರಾಜನ ಚಾರಿತ್ರ್ಯ ಹೇಗಿರಬೇಕು, ಯಾರನ್ನು ರಾಜನೆಂದು ಬಗೆಯುತ್ತಾರೆ ಮತ್ತು ಯಾರನ್ನು ರಾಜನೆಂದು ಪರಿಗಣಿಸುತ್ತಾರೆ, ರಾಜ ಒಂದು ರಾಜ್ಯಕ್ಕೆ ಏಕೆ ಬೇಕು, ಮತ್ತು ಅವನು ತನ್ನ ವೀರ್ಯದಲ್ಲಿ, ಪರಾಕ್ರಮದಲ್ಲಿ, ಶಕ್ತಿಯಲ್ಲಿ ಎಲ್ಲರನ್ನು ಮೀರಿಸಲು ಎಲ್ಲ ಪಂಚಭೂತಗಳನ್ನು ಅಥವಾ ಎಲ್ಲ ಜೀವಿಗಳನ್ನು ಹಿಮ್ಮೆಟ್ಟಿಸಲು ಕಾರಣವೇನು ಅನ್ನುವಂತಹ ವಿಚಾರವನ್ನು ನಾವು ಅರಿತುಕೊಂಡಿದ್ದೀವಿ. ಈ ಅವಧಿಯ ಉದ್ದೇಶ ಅಂತಂದರೆ 7ರಿಂದ 12 ಶ್ಲೋಕಗಳ ಅರ್ಥವನ್ನು ಮತ್ತು ಅದರ ಪರಿಕಲ್ಪನೆಗಳನ್ನು ತಿಳಿದುಕೊಳ್ಳೋದು, ರಾಜನಲ್ಲಿ ಇರೋವಂತಹ ಅಂತರ್ಗತವಾಗಿರುವಂತಹ ಶಕ್ತಿ ಮತ್ತು ಅವನು ದುಷ್ಟತನವನ್ನು, ಕೆಟ್ಟದ್ದನ್ನು ನಾಶ ಮಾಡುವ ಬಗ್ಗೆ ಇದೆರಡನ್ನು ನಾವು ಈ ಅವಧಿಯ ಉದ್ದೇಶಗಳಾಗಿವೆ. ಇದರ ಫಲ ಅಂತಂದರೆ, ಈ ಅವಧಿಯ ಪ್ರಯೋಜನವೆಂದರೆ ಯುವ ಜನತೆಯನ್ನು ರಾಜಕೀಯ ರಂಗಕ್ಕೆ ಸೇರಲು ಪ್ರೇರೇಪಣೆ ನೀಡುವುದು ಮತ್ತು ಅವರಲ್ಲಿ ನೈತಿಕ ಮೌಲ್ಯವನ್ನು ಅಥವಾ ಮೌಲಿಕತೆಯನ್ನು ಬೆಳೆಸುವುದು. ಇದೆರಡು ಈ ಅವಧಿಯ ಪ್ರಯೋಜನಗಳಾಗಿವೆ. ಏಳನೇ ಶ್ಲೋಕವನ್ನು ನಾವು ಅಭ್ಯಾಸ ಮಾಡೋಣ ಬನ್ನಿ. ಸೋ ಅಗ್ನಿರ್ಭವತಿ ವಾಯುಶ್ಚ ಸೋರ್ಕಃ ಸೋಮಃ ಸ ಧರ್ಮರಾಟ್ ಸಹ ಕುಬೇರಃ ಸ ವರುಣಃ ಸ ಮಹೇಂದ್ರಃ ಪ್ರಭಾವತಃ. ಸೋಗ್ನಿರ್ಭವತಿ ವಾಯುಶ್ಚ ಸೋರ್ಕಃ ಸೋಮಃ ಸ ಧರ್ಮರಾಟ್ ಸ ಕುಬೇರಃ ಸ ವರುಣಃ ಮಹೇಂದ್ರಃ ಪ್ರಭಾವತಃ. ಪ್ರಭಾವತಃ ಸಹ ಅಗ್ನಿಃ ವಾಯುಃ ಸೂರ್ಯಃ ಚಂದ್ರಃ ಯಮಃ ಕುಬೇರಃ ಮಹೇಂದ್ರಃ. ಪ್ರಭಾವದಲ್ಲಿ ಅವನು ಇಷ್ಟೂ ದೇವತೆಗಳಿಗೂ ಸಮ. ಈ ದೇವತೆಗಳ ಪ್ರಭಾವ ಏನು, ಅವರ ನಿತ್ಯವಾದಂತಹ, ಅವರಲ್ಲಿ ಇರುವಂತಹ, ಶಾಶ್ವತವಾಗಿ ಇರುವಂತಹ ಅಂಶಗಳು ಏನು ಅನ್ನೋದನ್ನು ನಾವು ಹಿಂದಿನ ಅವಧಿಯಲ್ಲಿ ಕಲ್ತ್ಕೊಂಡಿದ್ದೀವಿ. ಹಾಗಾಗಿ ಅದನ್ನು ಇಲ್ಲಿ ಸ್ಮರಿಸ್ತಾ ಅವನು ಹೇಗೆ ಎಲ್ಲರನ್ನು ತನ್ನ ಪ್ರಭಾವದಿಂದ, ತನ್ನ ಶಕ್ತಿಯಿಂದ ಪ್ರಭಾವಿತಗೊಳಿಸ್ತಾನೆ ಅನ್ನೋದನ್ನು ನಾವಿಲ್ಲಿ ಸ್ಮರಿಸಬಹುದು. ಬಾಲೋಪಿ ನಾವಮಂತವ್ಯೋ ಮನುಷ್ಯ ಇತಿ ಭೂಮಿಪಃ ಮಹತಿ ದೇವತಾ ಹ್ಯೇಷ ನರರೂಪೇಣ ತಿಷ್ಠತಿ. ಬಾಲಃ ಅಪಿ ರಾಜ ನ ಮಂತವ್ಯಃ ನ ಅವಮಂತವ್ಯಃ. ಮನುಷ್ಯಃ ಇತಿ ಬಾಲಃ ಅಪಿ ರಾಜ ನ ಅವಮಂತವ್ಯಃ. ಮನುಷ್ಯನೆಂದು ಪರಿಗಣಿಸಿ ರಾಜನನ್ನು ಅವಮಾನಗೊಳಿಸಬಾರದು. ಅದರಲ್ಲೂ ಅವನು ಬಾಲನಾದರೂ ಸರಿ, ಅವನು ಹುಡುಗನಾಗಿದ್ದರೂ ಸರಿಯೇ, ಅವನನ್ನು ಅಪಮಾನಗೊಳಿಸಬಾರದು. ಯಾತಕ್ಕೆ ಅಂದರೆ ಅವನು ಮಹತಿ ದೇವತಾ ಹ್ಯೇಷ ನರರೂಪೇಣ ತಿಷ್ಠತಿ. ಅವನು ನರರೂಪದಲ್ಲಿ ಇರುವಂತಹ ದೇವತೆ. ನಾವಿಲ್ಲಿ ಈ ನಾಣ್ಣುಡಿಯನ್ನು ಸ್ಮರಿಸಬಹುದು.
ನ ವಿಷ್ಣು ಪೃಥಿವೀಪತಿ ಅಂತ. ನ ವಿಷ್ಣು ಪೃಥಿವೀಪತಿ, ವಿಷ್ಣುವಲ್ಲದವನು ರಾಜನಾಗಲು ಸಾಧ್ಯವಿಲ್ಲ. ಅಂದರೆ ಯಾರ್ಯಾರು ರಾಜ ಆಗ್ತಾರೋ ಅವನಲ್ಲಿ ಎಲ್ಲವೂ ವಿಷ್ಣುವಿನ ಅಂಶ ಅವನಲ್ಲಿ ಇದ್ದೇ ಇರುತ್ತೆ ಅನ್ನೋದು ಒಂದು ನಮ್ಮ ವಿಶ್ವಾಸ, ದೃಢ ವಿಶ್ವಾಸ, ನಮ್ಮ ಪೂರ್ವಜರ ದೃಢ ವಿಶ್ವಾಸ. ಹಾಗಾಗಿ ಇದರಲ್ಲಿ ತ್ರಿಮೂರ್ತಿಗಳಲ್ಲಿ ವಿಷ್ಣುವಿನ ಕೆಲಸವೂ ಸಹ ಕಾರ್ಯವೂ ಸಹ ಪಾಲನೆಯೇ ಆಗಿದೆ. ರಾಜನು ಪಾಲನೆಯೇ ಮಾಡಿರೋದ್ರಿಂದ ಅವನು ವಿಷ್ಣುವಿಗೆ ಸಮಾನ. ಮತ್ತು ನಾವಿಲ್ಲಿ ಮೇಲೆ ಎಲ್ಲ ದೇವತೆಗಳ ಅಂಶ ಅವನಲ್ಲಿ ಇದೆ ಅಂತ ನಾವು ಹೇಳಿದ್ದೀವಿ. ಹಾಗಾಗಿ ಎಲ್ಲ ದೇವತೆಗಳ ಅಂಶ, ವಿಷ್ಣುವಿನ ಅಂಶ ಎಲ್ಲ ಅವನಲ್ಲಿ ಇರೋದ್ರಿಂದ ಅವನು ದೇವತಾ ಸ್ವರೂಪನೇ ಆಗಿರ್ತಾನೆ. ಹಾಗಾಗಿ ಅವನನ್ನು ಅವಮಾನಗೊಳಿಸುವಂತಿಲ್ಲ. ಇನ್ನೊಂದು ಕಾರಣ ಇಲ್ಲಿ ದೇವತಾ ಸ್ವರೂಪ ಅಂತ ಮನು ಹೇಳೋದಕ್ಕೆ ಕಾರಣ ಅಂತಂದರೆ, ದೇವತಾ ಸ್ವರೂಪ ಅಂತಂದರೆ ಪ್ರಜೆಗಳು ರಾಜನಲ್ಲಿ ಭಯಭಕ್ತಿಗಳಿಂದ ನಡೆದುಕೊಳ್ತಾರೆ. ಅವನು ಹೇಳಿದ ಕೆಲಸವನ್ನೆಲ್ಲ, ಕರ್ತವ್ಯಗಳನ್ನೆಲ್ಲ ವಿಧೇಯತೆಯಿಂದ ಪಾಲನೆ ಮಾಡ್ತಾರೆ. ಹೀಗಾಗಿ ರಾಜನನ್ನು ದೇವತೆ ಅಂತ ಮನು ಹೇಳಿರುವ ಉದ್ದೇಶ ಇದೆ ಅನ್ನೋದು ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ. ಏಕಮೇವ ದಹತ್ಯಗ್ನಿ ನರಂ ದುರುಪಸರ್ಪಿಣಂ ಕುಲಂ ದಹತಿ ರಾಜಾಗ್ನಿ ಸ ಪಶುದ್ರವ್ಯ ಸಂಚಯಂ. ಏಕಂ ಏವ ದಹತಿ ಅಗ್ನಿ ನರಂ ದುರುಪಸರ್ಪಿಣಂ ಕುಲಂ ದಹತಿ ರಾಜಾಗ್ನಿ ಸ ಪಶುದ್ರವ್ಯ ಸಂಚಯಂ. ಅಗ್ನಿ ದುರುಪಸರ್ಪಿಣಂ ಏಕಂ ಏವ ನರಂ ದಹತಿ ರಾಜಾಗ್ನಿ ಸ ದ್ರವ್ಯ ಪಶು ಸಂಚಯಂ ಕುಲಂ ದಹತಿ. ಅಂದರೆ ಬೆಂಕಿ ಜೊತೆ ಸರಸ ಆಡಬಾರ್ದು ಅನ್ನೋ ಒಂದು ಗಾದೆ ಕನ್ನಡದಲ್ಲಿ ಇದೆ. ಬೆಂಕಿಯ ಹತ್ತಿರ ಹೋದವರನ್ನು ಏನು ಮಾಡುತ್ತೆ, ಅದು ದಹಿಸತ್ತೆ, ಸುಟ್ಟು ಹಾಕಿಬಿಡತ್ತೆ. ಅಜಾಗರೂಕತೆಯಿಂದ ಮನುಷ್ಯ ಯಾರೇ ಒಬ್ಬ ಮಾನವ ಅಜಾಗರೂಕತೆಯಿಂದ ಬೆಂಕಿಯ ಬಳಿ ಹೋದರೆ ಅವನು ಒಬ್ಬನನ್ನು ಮಾತ್ರ ಬೆಂಕಿ ಸುಡುತ್ತೆ. ಆದರೆ ರಾಜ ಹಾಗಲ್ಲ. ರಾಜನ ಕೋಪ ಅನ್ನೋವಂತಹ ಬೆಂಕಿಗೆ ಯಾರಾದರೂ ತುತ್ತಾದರೆ ಏನಾಗ್ತಾರವರು? ಸಪಶು ದ್ರವ್ಯ ಸಂಚಯಂ. ಅವನು ಸಂಪೂರ್ಣವಾಗಿ ಹಾಳಾಗೋಗ್ತಾನೆ. ಅವನೊಬ್ಬನೇ ಅಲ್ಲ, ಅವನ ಪರಿವಾರ, ಅವನ ಸಂಪತ್ತು, ಅವನಲ್ಲಿದ್ದಂತಹ ಪಶುಗಳು ಎಲ್ಲವೂ ನಾಶವಾಗಿ ಹೋಗುತ್ತವೆ. ಆದ್ದರಿಂದ ರಾಜನಿಗೆ ಎದುರಾಗಿ ಹೋಗಬಾರದು. ರಾಜ ಅಗ್ನಿಗಿಂತ ಹೆಚ್ಚು ಭಯಂಕರ. ಅಗ್ನಿ ಆದರೆ ಅವನ ಅಗ್ನಿ ಹತ್ರ ಹೋಗ್ತಾರೋ ಅವನು ಒಬ್ಬನ್ನೇ ಸುಡುತ್ತೆ. ಆದರೆ ರಾಜನ ಕ್ರೋಧ ಅನ್ನುವಂತಹ ಅಗ್ನಿ ಆ ತರಹ ಅಲ್ಲ. ಏಕೆಂದರೆ ಬೆಂಕಿಗಿಂತ ರಾಜನ ಕೋಪ ಅನ್ನುವಂತಹ ಅಗ್ನಿಯೇ ಹೆಚ್ಚು ನಾಶವನ್ನು ಪಡಿಸುವಂತಹದ್ದು, ನಾಶವನ್ನು ತರುವಂತಹದ್ದು. ಆದರೆ ರಾಜನೆಂಬ ಬೆಂಕಿಯು ಧನ ಧಾನ್ಯ ಸಂಪತ್ತು, ಅವನು ಅಂದರೆ ಯಾರು ಅಪರಾಧ ಮಾಡಿರ್ತಾರೋ ಆ ಅಪರಾಧಿಯ ವಂಶವನ್ನೇ ನಾಶ ಮಾಡುತ್ತೆ. ಅದಕ್ಕೆ ಹಿಂದೆ ನಾವು 6ನೇ ಶ್ಲೋಕದಲ್ಲಿ ಹೇಳಿದ್ದನ್ನು ಸ್ಮರಿಸ್ಬೋದು. ಯಾರು ರಾಜನ ಕಣ್ಣೆತ್ತಿ ನೋಡೋಕ್ಕೆ ಹೆದರ್ತಾರೆ, ರಾಜನ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅಂತ ಬಯಸ್ತಾರೆ. ಕಾರಣ ಏನು ಅಂದರೆ ಅಕಸ್ಮಾತ್ ನಾವೇನಾದರೂ ಅವನ ಕೋಪಾಗ್ನಿಗೆ ತುತ್ತಾದ್ವಿ ಅಂತಂದರೆ ಸಂಪೂರ್ಣವಾಗಿ ಪರಿವಾರ ಸಮೇತವಾಗಿ ಆ ಮನುಷ್ಯ ನಾಶವಾಗಿ ಹೋಗ್ತಾನೆ. ಕಾರ್ಯಂ ಸಂವೇಕ್ಷ್ಯ ಶಕ್ತಿಂ ಚ ದೇಶಕಾಲವು ಚ ಸರ್ವತತ್ವತಃ ಕುರುತೆ ಧರ್ಮಸಿದ್ಧ್ಯರ್ಥಂ ವಿಶ್ವರೂಪಂ ಪುನಃ ಪುನಃ. ಕಾರ್ಯಂ ಸಹ ಅವೇಕ್ಷ್ಯ ಶಕ್ತಿಂ ಚ ದೇಶಕಾಲವು ಚ ತತ್ವತಃ ಕುರುತೆ ಧರ್ಮಸಿದ್ಧ್ಯರ್ಥಂ ವಿಶ್ವರೂಪಂ ಪುನಃ ಪುನಃ.
ಸಹ ರಾಜ ಕಾರ್ಯಂ ಶಕ್ತಿಂ ದೇಶಕಾಲೌ ಚ ತತ್ವತಃ ಅವೇಕ್ಷ್ಯ ಧರ್ಮಸಿದ್ಧ್ಯರ್ಥಂ ವಿಶ್ವರೂಪಂ ಪುನಃ ಪುನಃ ಕುರುತೆ. ರಾಜನಾದವನು ತನ್ನ ಕರ್ತವ್ಯವನ್ನು, ಶಕ್ತಿಯನ್ನು, ಸಮಯವನ್ನು, ದೇಶಕಾಲಾದಿಗಳನ್ನು ಸರಿಯಾಗಿ ವಿಮರ್ಶಿಸಿ ಆ ರಾಜಕಾರ್ಯದ ಸಾಧನೆಗಾಗಿ ಅನೇಕ ರೂಪಗಳನ್ನು ಮತ್ತೆ 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 ಅವನು ತಾಳ್ತಾ ಇರ್ತಾನೆ. ಅಂದರೆ ರಾಜ ದುರ್ಬಲನಾಗಿದ್ದಾಗ ಅವನು ಅಪರಾಧಿಯನ್ನು ಕ್ಷಮಿಸ್ತಾನೆ, ಶಕ್ತನಾಗಿದ್ದಾಗ ಅವನಿಗೆ ದಂಡನೆಯನ್ನು ನೀಡ್ತಾನೆ. ತನ್ನ ಉದ್ದೇಶಾನುಸಾರವಾಗಿ ಅವನು ಬೇರೆ ಬೇರೆ ದೇಶಕಾಲಗಳಲ್ಲಿ ಶತ್ರು, ಮಿತ್ರ ಅಥವಾ ಉದಾಸೀನ ಆಗಿರ್ತಾನೆ. ಹೀಗಿರುವಾಗ ನಾನು ರಾಜನಿಗೆ ಬಹಳ ಬೇಕಾದವನಪ್ಪ, ಬಹಳ ಹತ್ತಿರವಾದವನು ಅಂತ ಭ್ರಮೆಯಿಂದ ಯಾರೂ ಅವನನ್ನು ಕಡೆಗಣಿಸಿ ತಮ್ಮ ಮನ ಬಂದಂತೆ ವರ್ತಿಸಬಾರದು ಅನ್ನೋದು ವ್ಯಾಖ್ಯಾನಕಾರರ ವಿವರಣೆ. ರಾಜ್ಞಾಂ ಮಿತ್ರಂ ಕೇನ ದೃಷ್ಟಂ ಶತ್ರುಂ ವಾ ಎಂಬ ಸುಭಾಷಿತ ಈ ಮಾತನ್ನು ದೃಢಪಡಿಸತ್ತೆ. ಹಾಗೆ ಇಂದಿನ ರಾಜಕೀಯ ವ್ಯಕ್ತಿಗಳ ವಚನಗಳಲ್ಲಿ ನಾವು ಕೇಳ್ತಾ ಇರ್ತೀವಿ, ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ, ಪರಿಸ್ಥಿತಿಗೆ ಅನುಗುಣವಾಗಿ ಶತ್ರುತ್ವ ಮಿತ್ರತ್ವ ಸೃಷ್ಟಿಯಾಗತ್ತೆ ಅನ್ನುವಂತಹ ಮಾತನ್ನು ನಾವು ಕೇಳ್ತಾ ಇರ್ತೀವಿ. ಅದು ಸಹ ಈ ಒಂದು ತತ್ವದ ಮೇಲೆ ಆಧಾರವಾಗಿರುವಂತಹ ವಚನ ಅಂತ ಅನ್ನೋದಾಗತ್ತೆ. ಯಸ್ಯ ಪ್ರಸಾದೇ ಪದ್ಮಾಶ್ರೀ ವಿಜಯಶ್ಚ ಪರಾಕ್ರಮೆ ಮೃತ್ಯುಶ್ಚ ವಸತಿ ಕ್ರೋಧೆ ಸರ್ವತೇಜೋಮಯೋ ಹಿ ಸಹ. ಯಸ್ಯ ಪ್ರಸಾದೇ ಪದ್ಮಾಶ್ರೀ ವಸತಿ ಯಸ್ಯ ಕ್ರೋಧೆ ಮೃತ್ಯುಃ ವಸತಿ ಸಹ ಯಸ್ಯ ಕ್ರೋಧೆ ಪರಾಕ್ರಮೆ ಚ ಮೃತ್ಯುಃ ವಸತಿ ಸಹ ಹಿ ಸರ್ವತೇಜೋಮಯಃ. ಸ ಏವ ರಾಜ ಸರ್ವತೇಜೋಮಯಃ. ಅವನೇ ಎಲ್ಲ ರೀತಿಯ ತೇಜಸ್ಸು ವರ್ಚಸ್ಸನ್ನು ಹೊಂದಿರುವಂತಹ ರಾಜ. ಸ ಏವ ಹಿ ಅವನೇ. ಯಾರು? ಯಸ್ಯ ಪ್ರಸಾದೇ ಪದ್ಮಾಶ್ರೀ ವಸತಿ. ಯಾರ ಪ್ರಸಾದದಲ್ಲಿ ಅಂದರೆ ಯಾರು ಪ್ರಸನ್ನನಾದಾಗ ಅವನಲ್ಲಿ ಲಕ್ಷ್ಮಿಯು ನೆಲೆಸಿರ್ತಾಳೋ, ಯಾರ ಪರಾಕ್ರಮದಲ್ಲಿ ಗೆಲುವು ನಿಂತಿದೆಯೋ, ಯಾರ ಕ್ರೋಧದಲ್ಲಿ ಮೃತ್ಯು ಅಡಗಿದೆಯೋ ಅಂತಹವನೇ ನಿಜವಾದ ರಾಜ. ಅಂತಹವನು ಸರ್ವದೇವತಾ ಶಕ್ತಿ ಸಂಪನ್ನನಾಗುತ್ತಾನೆ. ಅಂದರೆ ರಾಜನಿಗೆ ಯಾವಾಗ ಯಾರ ಬಳಿ ಹೇಗೆ ವರ್ತನೆ ಮಾಡಬೇಕು ಅನ್ನುವಂತಹ ಮೂಲ ತತ್ವ ಗೊತ್ತಿರಬೇಕು. ಇದು ಆಡಳಿತದ ಮೂಲ ತತ್ವ. ನಮ್ಮ ವರ್ತನೆ ಹೇಗಿರಬೇಕು ಯಾರ ಜೊತೆ. ಮಹಾಭಾರತದಲ್ಲಿ ಭೀಷ್ಮರು ಧರ್ಮರಾಜನಿಗೆ ಉಪದೇಶ ಮಾಡಿದಾಗ ಹೇಳ್ತಾರೆ, ಯಾವುದೇ ಭಾವನೆಯನ್ನು ರಾಜ ತನ್ನ ಮುಖದ ಮೇಲೆ ತೋರಿಸಬಾರದು. ತನಗೆ ದುಃಖ ಆಗಿದೆ ಅನ್ನೋದನ್ನು ತೋರಿಸಬಾರ್ದು, ತನಗೆ ಸಂತೋಷವಾಗಿದೆ ಅನ್ನೋದನ್ನು ತೋರಿಸಬಾರ್ದು. ನಂಬಬೇಕು, ನಂಬಿರುವುದನ್ನು ತೋರಿಸಬಾರ್ದು. ಒಬ್ಬನ ನಂಬಬಾರದು, ನಂಬಿಲ್ಲ ಅನ್ನುವ ಭಾವನೆಯು ಮುಖದಲ್ಲಿ ತೋರಬಾರದು. ಅವನ ಮುಖ ನಿರ್ವಿಕಾರವಾಗಿರಬೇಕು. ಯಾವ ಭಾವನೆಯನ್ನು ಅವನ ಯಾವುದೇ ಹಾವಭಾವ ವಿಲಾಸಗಳು ಸಹ ಅವನ ಮನದ ಭಾವನೆಯನ್ನು ಪ್ರಕಟಪಡಿಸುವಂತಿಲ್ಲ. ಇದು ರಾಜನ ಮೊದಲ ಧರ್ಮ ಅಂತ ಭೀಷ್ಮರು ಧರ್ಮರಾಜನಿಗೆ ಉಪದೇಶ ನೀಡ್ತಾರೆ. ಹಾಗೇನೆ ಇಲ್ಲೂ ಅಷ್ಟೇ, ಯಾರ ಜೊತೆ ಯಾವಾಗ ಕೋಪ ಮಾಡಿಕೊಳ್ಬೇಕು ಅನ್ನೋದು ಗೊತ್ತಿರಬೇಕು, ಯಾರ ಜೊತೆ
ಯಾವಾಗ ಯುದ್ಧ ಮಾಡೋದು ಅನ್ನೋದು ಅವನಿಗೆ ಗೊತ್ತಿರಬೇಕು, ಯಾರ ಮೇಲೆ ಅವನು ಪ್ರಸನ್ನನಾಗಬೇಕು ಅನ್ನೋದು ಸಹ ರಾಜನಿಗೆ ತಿಳಿದಿರಬೇಕು ಅನ್ನೋದು ಮನುವಿನ ಅಭಿಪ್ರಾಯ. ಇಲ್ಲ ಅಂತಂದ್ರೆ ಕೆಲವು ವ್ಯಾಖ್ಯಾನಕಾರರು ಹೇಳ್ತಾರೆ, ಯಾರಿಗೆ ಹಣದ ಆಸೆ ಇರುತ್ತೋ, ಹಣ ಸಂಪಾದನೆ ಮಾಡಬೇಕು ಅನ್ನೋಂಥ ಆಸೆ ಇರುತ್ತೋ, ಯಾರಿಗೆ ತಮ್ಮ ಶತ್ರುವನ್ನ ನಾಶ ಮಾಡಬೇಕು ಅಂತ ಬಯಕೆ ಇರುತ್ತೋ, ಯಾರಿಗೆ ತನ್ನ ಜೀವನವನ್ನ ಕೊನೆಗೊಳಿಸಬೇಕು ಅನ್ನುವಂತಹ ಬಯಕೆ ಇರುತ್ತೋ, ಅವರು ರಾಜನ ಈ 3 ಮನಸ್ಥಿತಿಗಳಿಗೆ ಪಾತ್ರರಾಗಬೇಕು ಅಂತ ಹೇಳ್ತಾನೆ. ಅಂದರೆ ಯಾರು ಹಣವನ್ನು ಬಯಸ್ತಾರೋ ಅವರು ರಾಜನನ್ನ ಪ್ರಸನ್ನನನ್ನಾಗಿ ಮಾಡಬೇಕು, ಪ್ರಸನ್ನ ಚಿತ್ತನಾಗಿದ್ದಾಗ ಅವನ ಬಳಿ ಹೋಗಬೇಕು. ಯಾರು ತಮ್ಮ ಶತ್ರುವನ್ನ ನಾಶ ಮಾಡೋದಕ್ಕೆ ಬಯಸ್ತಾರೋ ಅವನು ಪರಾಕ್ರಮಿಯಾಗಿದ್ದಾಗ ರಾಜ ಅವನ ಬಳಿ ಹೋಗಿ ತಮ್ಮ ಶತ್ರುವನ್ನ ಇವರು ಗೆಲ್ಲಬಹುದು. ಹಾಗೇನೆ ಕ್ರೋಧದ ಸಮಯದಲ್ಲಿ, ಕೋಪದ ಸಮಯದಲ್ಲಿ ಯಾರೇ ರಾಜನ ಎದುರಿಗೆ ಹೋದರೂ ಅವರ ಸಾವು ನಿಶ್ಚಿತ ಅನ್ನುವಂತಹ ಮಾತನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ತಂ ಯಸ್ತು ದ್ವೇಷ್ಟಿ ಸಮೋಹಾತ್ ಸವಿನಶ್ಯತ್ಯ ಸಂಶಯಂ ತಸ್ಯ ಹ್ಯಾಶು ವಿನಾಶಾಯ ರಾಜ ಪ್ರಕೃತೆ ಮನಃ. ತಂ ಯಸ್ತು ದ್ವೇಷ್ಟಿ ಸಮೋಹಾತ್ ಸವಿನಶ್ಯತಿ ಅಸಂಶಯಂ. ಯಹ ರಾಜಾನಂ ಸಮೋಹಾತ್ ದ್ವೇಷ್ಟಿ ಸಹ ಅವಶ್ಯಂ ವಿನಶ್ಯತಿ. ಯಾರು ಭ್ರಮೆಯಿಂದ ರಾಜನ ಮೇಲೆ ದ್ವೇಷವನ್ನ ಸಾಧಿಸ್ತಾರೋ ಅವರು ಸಂಪೂರ್ಣವಾಗಿ ನಾಶವಾಗುವುದು ನಿಶ್ಚಿತ. ಅವರು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತಾರೆ ಅಂತ ಹೇಳ್ತಾನೆ ಮನು. ನಾಶ ಮಾಡ್ತಾನೆ ಅವನನ್ನ. ಯಾಕಂದ್ರೆ ತನ್ನ ದ್ವೇಷ ಮಾಡೋರು ಯಾರು ಅನ್ನೋದನ್ನ ರಾಜ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ. ಆ ದ್ವೇಷಿಸುವವರನ್ನ ನಾಶ ಮಾಡಬೇಕು ಅನ್ನುವಂತಹ ಮನಸ್ಸಂಕಲ್ಪವನ್ನ ರಾಜ ಕ್ಷಣ ಮಾತ್ರದಲ್ಲಿ ಮಾಡ್ತಾನೆ. ಅವನ ಸಂಕಲ್ಪ ಮಾಡ್ದ ಅಂದ್ರೆ ಆ ಸಂಕಲ್ಪ ಸಿದ್ಧಿ ಆಯ್ತು ಅಂತಾನೆ ಲೆಕ್ಕ. ಹಾಗಾಗಿ ಯಾರೇ ಆಗಲಿ ರಾಜನ ದ್ವೇಷವನ್ನ, ವಿರೋಧವನ್ನ ಕಟ್ಟಿಕೊಳ್ಳಬಾರದು, ರಾಜನ ವಿರೋಧಿಯಾಗಬಾರದು, ರಾಜನನ್ನು ದ್ವೇಷಿಸಬಾರದು, ಅವನನ್ನ ಅವಮಾನಿಸಬಾರದು ಅನ್ನುವಂತಹ ಮಾತನ್ನ ಮನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಇವತ್ತಿನ ಈ ಅವಧಿಯ ಒಂದು ಈ ಶ್ಲೋಕಗಳ ಅರ್ಥ, ಆ 7ರಿಂದ 12ನೇ ಶ್ಲೋಕಗಳ ಅರ್ಥವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ಈ ಅವಧಿಯ ಸಾರಾಂಶ ಅಂತಂದರೆ, ಅವನಿಗೆ ದೈವಿಕ ಶಕ್ತಿಗಳ ಆಶೀರ್ವಾದ ಅವನ ರಾಜನ ಮೇಲೆ ಇರೋದ್ರಿಂದ ಅವನನ್ನು ಯಾರೂ ಅಪಮಾನಗೊಳಿಸಬಾರದು. ಅವನು ತನ್ನ ವಿವೇಚನೆಯನ್ನು ಹೇಗೆ ಬಳಸಬೇಕು ತನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗೆಯೇ ಅವನ ಪ್ರಸನ್ನತೆಯಲ್ಲಿ ಐಶ್ವರ್ಯವು ಮತ್ತು ಅವನ ಕ್ರೋಧದಲ್ಲಿ ಮೃತ್ಯುವು ಅಡಕವಾಗಿದೆ ಅನ್ನೋದು ಅರ್ಥಕೊಂಡ್ವಿ ಇದರಿಂದ. ಮತ್ತು ಯಾರು ರಾಜನ ದ್ವೇಷವನ್ನು ಕಟ್ಕೊಳ್ತಾರೋ ಅವನು ಸಂಪೂರ್ಣವಾಗಿ ನಾಶವನ್ನು ಹೊಂದುತ್ತಾನೆ ಅನ್ನುವಂತಹ ವಿಚಾರವನ್ನು ನಾವು ಈ ಅವಧಿಯಲ್ಲಿ ತಿಳಿದುಕೊಂಡ್ವಿ. ಮೊದಲನೇ ಪ್ರಶ್ನೆ, ರಾಜನನ್ನು ಅವಮಾನ ಮಾಡದೇ ಇರೋದಕ್ಕೆ ಕಾರಣ ಏನು ಅಂದರೆ ಎರಡನೇ ಪ್ರಶ್ನೆಯಲ್ಲಿ ರಾಜನ ಕ್ರೋಧವನ್ನು ಯಾವುದರ ಜೊತೆಗೆ ಹೋಲಿಸಲಾಗಿದೆ. ಮೂರನೇ ಪ್ರಶ್ನೆ, ಯಾವುದರಲ್ಲಿ ಸಂಪತ್ತು ಅಡಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ರಾಜನ ಆದ್ಯ ಕರ್ತವ್ಯ. ಐದನೇ ಪ್ರಶ್ನೆ,
ರಾಜನನ್ನು ದ್ವೇಷಿಸುವವನ ಗತಿ. ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ಇಲ್ಲಿ ಕಾಣಬಹುದು. ಮುಂದಿನ ಅವಧಿಯಲ್ಲಿ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರಗಳು.